ಅಬ್ಬರದ ಪ್ರಚಾರಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಆದರೆ ಸುಮಲತಾ ಅವರ ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಲೋಕದಂಗಲಲ್ಲಿ ಸುಮಲತಾ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರಾ? ಇವತ್ತು ನಿರ್ಧಾರ ಆಗಲಿದ್ಯಾ ರೆಬಲ್ ಲೇಡಿಯ ನಡೆ? ನಿನ್ನೆ ವಿಜೇಂದ್ರ ಅವರು ಭೇಟಿ ಮಾಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರು. ಭೇಟಿ ಬಳಿಕ ಹೇಳಿದ್ರು, ನಾನು ಇವತ್ತು ನಿರ್ಧಾರವನ್ನ ತೆಗೆದುಕೊಳ್ತೀನಿ, ನನ್ನ ನಿಲುವು ಏನು ಅಂತೇಳಿ ಘೋಷಣೆ ಮಾಡ್ತೀನಿ ಅಂತೇಳಿ. ಈಗ ಯಾವಾಗ ನಿನ್ನೆ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದರ ಜೊತೆಯಲ್ಲಿ ನಾನು ನಮ್ಮ ನಿವಾಸಕ್ಕೆ ಕೆಲ ಬೆಂಬಲಿಗರು ಕಾರ್ಯಕರ್ತರು ಬರ್ತಾರೆ, ನನ್ನ ನಿರ್ಧಾರ ಅಲ್ಲ ಬೆಂಬಲಿಗರ ನಿರ್ಧಾರವನ್ನು ನಾನು ತೆಗೆದುಕೊಳ್ತೀನಿ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಮೀಟಿಂಗ್ ಆರಂಭ ಆಗಲಿದೆ. ಮಂಡ್ಯದಿಂದ ಕೆಲ ನಾಯಕರು ಬೆಂಬಲಿಗರು ಎಲ್ಲರೂ ಕೂಡ ಆಗಮಿಸುತ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಆರಂಭ ಆಗಲಿದೆ. ನೋಡಿ, ಅಭಿಮಾನಿಗಳು ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಸುಮಲತಾ ಅಂಬರೀಷ್ ಅವರ ನಿವಾಸದಲ್ಲಿ ಇವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ನಡೆಯುತ್ತೆ. ಅಂಬರೀಷ್ ಅಭಿಮಾನಿಗಳ ಸಂಘದ ಕಾರ್ಯಕರ್ತರ ಮನವಿ ಕೂಡ ಇದೆ, ಒತ್ತಡವನ್ನು ಹಾಕ್ತಿದ್ದಾರೆ. ಮಂಡ್ಯದಿಂದ ಬಸ್ನಲ್ಲಿ ಬರ್ತಿರೋ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಇವತ್ತು ಅಭಿಮಾನಿಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿದ್ದಾರೆ. ಅಭಿಮಾನಿಗಳ ಅಭಿಪ್ರಾಯವನ್ನು ಆಲಿಸಿ ನಂತರ ಸುಮಲತಾ ಅಂಬರೀಷ್ ಅವರು ತಮ್ಮ ನಿಲುವು ಏನು ಅನ್ನೋದನ್ನು ಘೋಷಣೆ ಮಾಡಲಿದ್ದಾರೆ. ಇಲ್ಲಿ ಘೋಷಣೆ ಮಾಡ್ತಾರಾ ಅಥವಾ ಮಂಡ್ಯಗೆ ಹೋಗಿ ಅಲ್ಲಿ ಘೋಷಣೆ ಮಾಡ್ತಾರಾ? ಬಹಳ ಕುತೂಹಲ ಇದೆ. ನೋಡಿ, ಅವರ ನಿವಾಸಕ್ಕೆ ಆಗಮಿಸ್ತಾ ಇರುವಂಥ ಬೆಂಬಲಿಗರ ದಂಡು ಅಭಿಮಾನಿಗಳು ಬಂದು ಅವರೇ ನಿಲ್ಲಬೇಕು, ಅವರೇ ಮಂಡ್ಯದಿಂದ ನಿಲ್ಲಬೇಕು, ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ ಅಂತೇಳಿ ಅವರು ತಮ್ಮ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಆದರೆ ಸುಮಲತಾ ಅಂಬರೀಷ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನು ಆರಂಭ ಮಾಡ್ತಾರೆ. ಸಭೆಯಲ್ಲಿ ಬೆಂಬಲಿಗರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ಆ ಬಳಿಕ ತಮ್ಮ ನಿಲುವು ಏನು ಅನ್ನೋದನ್ನು ತಿಳಿಸ್ತಾರೆ. ಈ ಒಂದು ಬೆಂಬಲಿಗರ ಸಭೆಗೆ ಕೆಲ ಪ್ರಮುಖ ನಾಯಕರು ಬರಬೇಕು ಅಂತ ಕರೆ ಹೋಗಿದೆ, ಆದರೆ ಕೆಲವರು ಬರ್ತಾ ಇಲ್ಲ. ಪ್ರಮುಖವಾಗಿ ಇಂಡುವಾಳು ಸಚ್ಚಿದಾನಂದ ಆಪ್ತ ಅವರು ಬರ್ತಾ ಇಲ್ಲ, ನಾರಾಯಣಗೌಡರು ಬರ್ತಾ ಇಲ್ಲ. ಹಾಗಾಗಿ ಯಾವ ನಿರ್ಧಾರವನ್ನು ಸುಮಲತಾ ಅಂಬರೀಷ್ ಅವರು ತೆಗೆದುಕೊಳ್ತಾರೆ ನೋಡಬೇಕಾದ್ರು. ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಸಭೆ ಬಳಿಕ ಸುಮಲತಾ ಅವರ ನಡೆ ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ಅವರು ಘೋಷಣೆ ಎಲ್ಲಿ ಮಾಡ್ತಾರೆ ಅನ್ನೋದೇ ಕುತೂಹಲ. ನನ್ನ ಸಹೋದ್ಯೋಗಿ ರಂಜಿತ್ ಬೆಳಗ್ಗಿನಿಂದಲೂ ಕೂಡ ಅಲ್ಲೇ ನಿವಾಸದ ಬಳಿಯಿಂದಲೇ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಿದ್ದಾರೆ ಸುಮಲತಾ ಅವರ ನಡೆಯ ವಿಚಾರವಾಗಿ. ಈಗಲೂ ಕೂಡ ಅಲ್ಲೇ ಇದ್ದಾರೆ. ಅವರ ಹಿಂಬದಿಯಲ್ಲಿ ಅಭಿಮಾನಿಗಳು ನೋಡಿ ಅಂಬರೀಷ್ ಅವರ ಫೋಟೋಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ರಂಜಿತ್, ಅಲ್ಲಿ ಅಭಿಮಾನಿಗಳನ್ನ ಮಾತಾಡಿಸ್ಬೋದ? ಅಭಿಮಾನಿಗಳು ಏನು ಹೇಳ್ತಾರೆ? ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ಮತ್ತೊಮ್ಮೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ಉತ್ಸುಕರಾಗಿರುವಂತ ಸುಮಲತಾ ಅಂಬರೀಷ್, ಆದ್ರೆ ಬದಲಾದಂತ ರಾಜಕಾರಣದಲ್ಲಿ JDS ಮತ್ತೆ ಬಿಜೆಪಿ ಮೈತ್ರಿಯಲ್ಲಿ ಕುಮಾರಸ್ವಾಮಿ ಅವರು ಕಣದಲ್ಲಿದ್ದಾರೆ. ಆದ್ರೆ ಅಭಿಮಾನಿಗಳು ಹೇಳ್ತಾ ಇರೋದು ಮಾತ್ರ ಸುಮಲತಾ ಅಂಬರೀಷ್ ಅವರು ಬಂಡಾಯವಾಗಿ ಆದ್ರೂ ಕೂಡ ಅಲ್ಲಿ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿ ನೂರಾರು ಜನ ಅಭಿಮಾನಿಗಳು ಹತ್ತಾರು ಬಸ್ನಲ್ಲಿ ಸುಮಲತಾ ಅಂಬರೀಷ್ ಅವರ ಮನೆ ಮುಂದೆ ಬಂದು ಇಲ್ಲಿ ಘೋಷಣೆಯನ್ನ ಕೂಗ್ತಾ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಮಂಡ್ಯದ ಎಲ್ಲಿ ಅವರು? ತಾವು ಏನು ಹೇಳ್ತೀರಿ? ಈಗ ಸರ್, ನಮ್ಮ ಮದ್ದೂರಿಂದ ಚಂದನ ಅಂಬರೀಷ್ ಅಭಿಮಾನಿಗಳು, ಅಪ್ಪಟ ಅಂದಾಕಂದ ಅಪ್ಪಟ ಅಭಿಮಾನಿಗಳು. ಇವತ್ತು ಅಣ್ಣ ಇದ್ದಾಗ ಇಡೀ ಮಂಡ್ಯಕ್ಕೆ ಅಣ್ಣ ಯಾರು ಅಂತ ಗೊತ್ತು ಮಂಡ್ಯಕ್ಕೆ. ಅದೇ ಥರ ಅವರು ಮಾಡ್ಕೊಂಬಂದಂಥ ಕಾರ್ಯಕರ್ತಗಳು, ದಾನಸೂರಗಳು ಮಾಡಿದಂಥ ಎಲ್ಲ ಇವತ್ತು ಅವರು ಅಂಬರೀಷ್ ಅಣ್ಣ ಅಂತಾರೆ. ನಾವು ಯಾವ್ದಾರ ದಾವಣಿಗರು ಅಂಬರೀಷ್ ಅಣ್ಣ ಅಂತಾರೆ, ಯಾವ್ದಾರ ಬಾಮಿಯವರು ಅಂಬರೀಷ್ ಅಣ್ಣ. ಅಂಬರೀಷ್ ಅಣ್ಣ ಅಂತಾರೆ, ಸುಮಲತಾ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ? ತಾವು ನಿಲ್ಲಿಸ್ತೀರಾ? ಟಿಕೆಟ್ ಕೊಡ್ಲಿಲ್ಲ ಅವರಿಗೆ, ತಾವು ನಿಲ್ಲಿಸ್ತೀರಾ ಅವ್ರನ್ನ? ನಾವು ಈಗ ಮೇಡಮ್ನವರು ಮೋದಿ ತಕ್ಕ ಹೋಗಿದ್ರು, ನಾಯ್ಡು ತಕ್ಕ ಹೋಗಿದ್ರು, ಇವರೆಲ್ಲ ಹೋಗಿ ಮಾತಾಡ್ಕೊಂಡು ಬಂದವ್ರ. ಅಕ್ಕ ಇವತ್ತು ಪಣ ಕಟ್ಟವ್ರ. ಇಡೀ ಮಂಡ್ಯದಲ್ಲಿ ಇತಿಹಾಸದಲ್ಲಿ ಇನ್ನು ಬಿಜೆಪಿ ಬಂದಿಲ್ಲ. ಆ ಬಿಜೆಪಿ ಬರೋಕೆ ಅಕ್ಕ ಟೀಗಿ ಕೊಟ್ಟಿದ್ದಾರೆ. ಈಗ ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಬಾಹ್ಯವಾಗಿ ಬೆಂಬಲಿಸಿತ್ತು, ಆದ್ರೆ ಈಗ ಮೈತ್ರಿಯಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಬಿಜೆಪಿ ಬೆಂಬಲ ಇಲ್ಲದೆ ಸುಮಲತಾ ಅವ್ರು ಗೆಲ್ತಾರ? ಹಣ ಗೆದ್ದೇ ಗೆಲ್ತಾರೆ. ಇರೇ ಒಂದ್ ನಿಮಿಷ ರೀ, ಗೆದ್ದೇ ಗೆಲ್ತಾರೆ ಅವರು. ಏನು ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ಅಂಬರೀಷ್ ಒಂದು ಹೆಸರು ಐತಲ್ಲ, ಅಂಬರೀಷ್ ಒಂದು ಹೆಸರು ಐತೆ, ಗೆದ್ದೇ ಗೆಲ್ತಾರೆ. ಅಮ್ಮ ಮೇಡಮ್ ಮಾಡಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸುಮ್ಮನೆ ಅವ್ರು ಇರ್ತಾರೆ. ಬಂದಿದ್ದೀರಿ, ತಾವೆಲ್ಲರೂ ಒಂದೇ ಮಾತು ಹೇಳೋದಾ? ಸುಮಲತಾ ಗೆಲ್ ಅನ್ನೋದಾ?
ಗೆಲ್ಲಬೇಕು, ಒಂದೇ ಮಾತು. ಯಾವ್ಯಾವ ಊರಿಂದ ಬಂದಿದ್ದೀರಿ ಅಣ್ಣ? ತಮ್ದು ಯಾವ ಊರು? ದೊಡ್ಡಿ ಮಂಡ್ಯ. ತಾವ್ ಯಾರು ಅಣ್ಣ? ನಮ್ದು ಮಂಡ್ಯನೇ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನಕ್ಕೋಸ್ಕರ ಮಂಡ್ಯ ಜಿಲ್ಲೆಯ ಮತದಾರರು ಶ್ರೀಮತಿ ಸುಮಲತಾ ಅಂಬರೀಶ್ ಅವರನ್ನ ಅಭೂತಪೂರ್ವವಾಗಿ ಗೆಲ್ಲಿಸಿದ್ರು. ಯಾಕೆ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನ ಉಳಿಬೇಕು ಅಂತ. ಅದೇ ರೀತಿ ಇವತ್ತು ಅಂಬರೀಶ್ ಅಣ್ಣನ ಒಂದು ಹೆಸರು ಮಂಡ್ಯ ಜಿಲ್ಲೆಯಲ್ಲಿ ಶಾಶ್ವತವಾಗಿರ್ಬೇಕು ಅಂತಂದ್ರೆ ಚುನಾವಣಾ ಕಣದಲ್ಲಿ ಸುಮಲತಾ ಅಂಬರೀಶ್ ಅವರು ಇರಲೇಬೇಕು. ಕಳೆದ ಬಾರಿ ಒಂದ್ ನಿಮಿಷ, ಕಳೆದ ಬಾರಿ ಸ್ವಾಭಿಮಾನಿ ಮತಗಳನ್ನ ಸೆರಗೊಡ್ಡಿ ಬೇಡಿದ್ರು. ಈ ಬಾರಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ವಾತಾವರಣ ಹಂಗೆ ಇದೆಯಾ? ಸ್ವಾಭಿಮಾನಿ ಚುನಾವಣೆ ಅಂತ ನಡೆದಿದ್ದೆ ಅಂಬರೀಶ್ ಅಣ್ಣನ ಅನುಪಸ್ಥಿತಿಯಲ್ಲಿ ಕೂಡ ಮಂಡ್ಯ ಜಿಲ್ಲೆಯ ಮತದಾರರು ಅಂಬರೀಶ್ ಅಣ್ಣನ ಕುಟುಂಬ ಬೇಕು ಅಂತೇಳಿ ಆಯ್ಕೆ ಮಾಡ್ಕೊಂಡಿದ್ರು. ಅದೇ ರೀತಿಯ ಮತದಾರರು ಇವತ್ತು ಕೂಡ ಕೇಳ್ತಾ ಇದ್ದಾರೆ, ಮನೆ ಹತ್ರ ಬಂದು ನೀವು ಚುನಾವಣಾ ಸ್ಪರ್ಧಾ ಅಖಾಡದಲ್ಲಿ ಇರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಕುಮಾರಸ್ವಾಮಿ ಅವರೇ ಕಣದಲ್ಲಿರೋದ್ರಿಂದ ಕುಮಾರಸ್ವಾಮಿ ಮತ್ತೆ ಸ್ಟಾರ್ ಚಂದ್ರು ಅವರ ವಿರುದ್ಧ ಗೆಲ್ಲಿಕ್ ಸಾಧ್ಯ ಇದೆಯಾ ತ್ರಿಕೋನ ಸ್ಪರ್ಧೆ ಆದ್ರೆ? ಇಂದಿನ ಮಂಡ್ಯ ಜಿಲ್ಲೆಯಲ್ಲಿ ಸ್ಟಾರ್ ಚಂದ್ರು ಅಲ್ಲ, ರಬಲ್ ಸ್ಟಾರ್ ಇದು. ನೀವೆಲ್ಲ ಅಂಬರೀಷ್ ಅಭಿಮಾನಿಗಳು. ಸುಮಲತಾ ಅಂಬರೀಷ್ ಅವರು ಮಂಡ್ಯಕ್ಕೆ ಏನ್ ಮಾಡಿದ್ದಾರೆ? ಅಂಬರೀಷ್ ಕೊಡುಗೆ ಕೆಲಸ ಮಾಡವ್ರೆ ಸರ್, ಆದ್ರೆ ತೋರ್ ಕೊಡ್ತಾ ಇಲ್ಲ. ಇವರು ಪ್ರತಿಯೊಂದವು ಎಲ್ಲೂ ಫೋಟೋ ತೆಗೆದು ಹಾಕಿಲ್ಲ. ಸುಮಾರು ಕೆಲಸ ಮಾಡವ್ರೆ, ಓದೋದ್ ಕಡೆ ಕಾಂಕ್ರೀಟ್ ರೋಡ್ ಮಾಡ್ಸವ್ರೆ, ಕೆಲಸನೂ ಮಾಡ್ಸವ್ರೆ. ಇವರು ಬಾಕಿ ರಂಗ್ ಆರೆ ಹಿಡ್ಕೊಂಡು ನಿಂತ್ಕೊಂಡಿಲ್ಲ. ಇವರು ನಿಂತಿಲ್ಲ. ಮಾಡಿರೋದು ಶುಗರ್ ಫ್ಯಾಕ್ಟರಿ ಮುಚ್ಚಿಸ್ಬಿಡ್ತಾ ಇದ್ರು. ಜೆಡಿಎಸ್ ಅವರು ಶುಗರ್ ಫ್ಯಾಕ್ಟರಿ ಮುಚ್ಚಿಸ್ತಾ ಇದ್ರು. ಮೇಡಮ್ ಸುಮಲತಾ ಅಂಬರೀಷ್ ಅವರು ಪಣ ಕಟ್ಟಿ ಬೇರೆ ತರ ಕೆಲಸ ಮಾಡ್ತಿದ್ವಿ. ಗುಡ್ಲಿ ಯಾರು ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡೆಲ್ಲ ಮಾಡಿಲ್ಲ. ಹಂಗ್ ಮಾಡಿಲ್ಲ ನಮ್ಮ ಮೇಡಮ್, ಎಲ್ಲ ನಿಂತ್ಕೊಂಡು ಮಾಡವ್ರೆ. ಒಂದು ವೇಳೆ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಕಣದಲ್ಲಿ ನಿಲ್ದೆ ಹೋದ್ರೆ ತಾವು ಏನ್ ಮಾಡ್ತೀರಿ? ಮೈತ್ರಿ ಓಟೇ ಹಾಕಲ್ಲ ಸರ್ ನಾವು. ಲೋಟ ಗುರ್ತು ಗೊತ್ತೀವಿ, ಲೋಟ ಮೈತ್ರಿ ಬೆಂಬಲಿಸಿಲ್ಲ ನೀವು? ಬೆಂಬಲಿಸಲ್ಲ. ನಿಂತ್ರೆ ಸುಮಲತಾ ನಿಲ್ಬೇಕು, ಇಲ್ಲ ಅಂದ್ರೆ ನೋಟ ಆದ್ರೆ ಬೇಡ ನೋಟ. ಏನ್ ಒತ್ತಡ ಹಾಕ್ತೀರಿ ಇವತ್ತು? ಏನ್ ಒತ್ತಡ ಹಾಕ್ತೀರಿ ಇವತ್ತು ಸುಮಲತಾಗೆ? ಒತ್ತಡ ಏನಿಲ್ಲ ಸರ್, ಎಲ್ಲ ಪ್ರೋಸೆಸ್ ಮಾಡ್ತೀವಿ. ಮೇಡಮ್ ಅವರೇ ಬರಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಊರಲ್ಲಿ ಎಲ್ಲ ಕಡೆನೂ ಅಭಿವೃದ್ಧಿ ಗಳಿಸಿದ್ದಾರೆ. ಮಂಡ್ಯ ಆಗಿರ್ಬೋದು, ಮಳವಳ್ಳಿ ಆಗಿರ್ಬೋದು, ಚಿಕ್ಕಲ್ಸಂದ್ರ, ದೊಡ್ಡಲ್ಸ್ಕಂದ್ರದಲ್ಲಿ ಪ್ರತಿಯೊಂದು ಮನೆಗೆ ನೀರಿನ ವ್ಯವಸ್ಥೆ ಇರಲಿಲ್ಲ. ಹಸು ದನ ಕರುಗಳಿಗೆ ನೀರು ಕುಡ್ಸೋಕ್ಕೆ ಏನಿರಲಿಲ್ಲ. ಕಟ್ಟಡ ಎಲ್ಲ ಕಟ್ಟಿ ಬೋರ್ಬಲ್ ಹಾಕ್ಸಿ ಪ್ರತಿಯೊಂದು ಮನೆಗೂ ನಲ್ಲಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮೇಡಮೇ ಬರಬೇಕಂತ ನಮ್ಮ ಉದ್ದೇಶ. ಅಣ್ಣಾಜಿ, ಈಗ ಸುಮಲತಾ ಅಂಬರೀಷ್ ಅವರು ಗೆದ್ದ ನಂತರ ಕ್ಷೇತ್ರಕ್ಕೆ ಬರಲಿಲ್ಲ ಅಂತೇಳಿ ಮತದಾರರೆಲ್ಲ ಹೇಳ್ತಾರಲ್ಲ, ತಾವೇನ್ ಹೇಳ್ತೀರಿ? ಅವ್ರು ಅನ್ಬೋದು ಸರ್. ಇನ್ನಾಗ ಸರ್ ವಿರೋಧ ಪಾರ್ಟಿ ಬರ್ತೀರಾ ಸರ್ ಇವಾಗ ಸರ್. ಅದೇ ದೇವೇಗೌಡ ರೆಡ್ಡಿ ಅವರು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಗೆದ್ದ ಅಂತಂದ್ರೆ ಅಲ್ಲಿ ಮನೆ ಮಾಡಿರ್ತೀವಿ ಅಂತಂತಂದ್ರು. ನಮ್ಮ ಅಂಬರೀಷ್ ಅವರು ಅವ್ರ ಮನೆ ಮಾಡಿರ್ತೀವಿ ಅಂತಂದು ಹೇಳಿಲ್ಲ. ಜನಗಳಿಗೆ ಸಾವಿರಾರು ಜನಕ್ಕೆ ಊಟ ಹಾಕಿ ನಮ್ಮ ಇದನ್ನ ಉಳಿಸಿದ್ದಾರೆ. ಅದು ಸಾಕು ಸರ್ ನಾವು ಮಾಡಿರೋದು ಅಂತ ಒಳ್ಳೆ ಕೆಲಸ ಬೇಜಾರು ಮಾಡಿದ್ದಾರೆ. ನಮ್ಮ ಮಳವಳ್ಳಿ ತಾಲೂಕಿಂದ ಆಡ್ಲಿ ಗ್ರಾಮದಿಂದ ಬಂದಿರ್ತೀನಿ ನಾನು ಸರ್. ಒಂದು ನಿಮಿಷ ದಿಶಾ ಸಭೆನ ಇಡೀ 28 MP ಯಾರು ಮಾಡವ್ರೆ ಅಂತ ತೋರಿಸ್ಲಿ ಇದು ಸರ್. 28 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ ನಿಮಿಷ ಅಣ್ಣ ಗೌಡ್ರ, ಒಂದ್ ನಿಮಿಷ. ಹೌದಾ, 28 ಲೋಕಸಭಾ ಇದರಲ್ಲಿ ಇಡೀ 28 ದಿಶಾ ಸಭೆನ ಯಾರು ಮಾಡವ್ರೆ ಅಂತ ತೋರಿಸ್ತವ್ರೆ ಸುಮಲತಾ ಮೇಡಮ್. ಮಂಡ್ಯದಲ್ಲಿ ಏನು ಮಾಡಿಲ್ಲ ಅಂತಾರಲ್ಲ, ಎಲ್ಲ ನೋಡ್ಬಿಟ್ಟು ಹಳ್ಳಿಗೆ ಬಂದು ಹಬ್ಬಕ್ಕೆ ಬಂದು ಹಂಗೆ ಅಂತಲ್ಲ, ಕೆಲಸ ಎಷ್ಟು ಮಾಡವ್ರೆ ಅಂತ ಎಲ್ಕ ಗೊತ್ತು. ಯಾರು ಹೇಳ್ತಾರೆ, ಮನೆ ಯಾರು ಹೇಳ್ತಿದ್ದ ಸೆರಗು ಹೋಗ್ಬಿಟ್ಟು ಇದು ಮಾಡ್ಬಿಡು ಅಂತ. ಆ ಸೆರಗು ಒಡ್ಡದಕ್ಕೆ ಏನ್ ಮಾಡವ್ರೆ ಅಂತ ಮಂಡ್ಯದಲ್ಲಿ ಜನಕ್ಕೆಲ್ಲ ಗೊತ್ತು. ಅದಕ್ಕೆ ಇಷ್ಟ ಜನ ಬಂದಿರೋದು, ನಾವು ಬಂದಿರೋದು ಅದಕ್ಕೆ. 100 200 ಯಾರು 100 200 300ಕ್ಕೆ ಎಂಡಕ್ಕೆ ಯಾರು ಬಂದಿಲ್ಲ ಅಣ್ಣ. ಅಭಿನೋಸ್ಕರ ಬಂದಿದ್ವಿ. ಈಗ ಸುಮಲತಾ ಅವ್ರ ಮೇಲಿನ ಅಭಿಮಾನ, ಅಂಬರೀಷ್ ಅವ್ರ ಮೇಲಿನ ಅಭಿಮಾನದಿಂದ ಬಂದಿದ್ದೀರಾ? ಅಂಬರೀಷ್ ಕುಟುಂಬ ಮೇಲೆ ಅಭಿಮಾನಕ್ಕೆ ಬಂದಿದ್ದೀವಿ. ಅಂಬರೀಷ್ ಕುಟುಂಬ ಮೇಲೆ ಅಭಿಮಾನಕ್ಕೆ ಬಂದಿದ್ದೀವಿ ನಾವು. ಅಂಬರೀಷ್ ಫ್ಯಾಮಿಲಿ ನಾವು ಕೊನೆ ಉಸಿರು ಗಂಟೆ ಅಂಬರೀಷ್ ಫ್ಯಾಮಿಲಿ ಕುಟುಂಬ ಬರಬೇಕು. ಈಗ ಬಿಜೆಪಿ ಅವರು ಟಿಕೆಟ್ ಕೊಡ್ಲಿಲ್ಲ, ಅವರಿಗೆ ಮೈತ್ರಿ ಅಭ್ಯರ್ಥಿ ಕೊಟ್ರು. ತಾವೇನ್ ಹೇಳ್ತೀರಿ? ಬಿಜೆಪಿ ನಮಗೆ ಇವರು JDS ಅಂತ ಮಾತಾಡ್ಬಾರ್ದು. ನಾವು ಅವ್ರ ಬಗ್ಗೆ ಏನು ನಾವು ಟ್ವೀಟ್ ಮಾಡಬಾರ್ದು. ಒಂದು ಹೇಳ್ತೀನಿ ಅಂದರೆ, ನಮ್ಮ ಅಂಬರೀಷ್ ಅಣ್ಣ ಮಾಡಿರುವಂಥ ಕೆಲಸ ಕಾರ್ಯಗಳು ಈ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು MP ಕೋಟ ಅಂತ ಏನಿದೆ ಅದರಲ್ಲಿ ಸಮುದಾಯ ಭವನವ ಇಡೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲದೆ ಅಲ್ಲೆಲ್ಲ ಒಂದು ಸಮುದಾಯ ಮಾಡಿಸಿದ್ದಾರೆ.
ಮಾಡಿಸಿದ್ದಾರೆ. ಇದೇ ನಮ್ಮ ಸುಮಲತಾ ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ. ಆಮೇಲೆ ನಮ್ಮ ಸುಮಲತಾ ಮೇಡಮು ನಮ್ಮ ಈ ಕಾವೇರಿ ಡ್ಯಾಮು ಒಡೆದೋಯ್ತಿತ್ತು, ಕಟ್ಸರು ಎಲ್ಲ ಇದಾಗಿ ದಂಧೆ ನಡೆಸಿದ್ರು. ಆ ಕಟ್ಸರೆಲ್ಲ ನಿಲ್ಲಿಸಿ ಅವರು ಒಳ್ಳೇದು ಮಾಡಿದ್ದಾರೆ, ನಮಗೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಮಂಡ್ಯ ಶುಗರ್ ಫ್ಯಾಕ್ಟ್ರಿ 5 ವರ್ಷ ಆದ್ರೂ ಅದು ಓಪನ್ ಆಗಿರಲಿಲ್ಲ, ಈಗ ಮಂಡ್ಯ ಫ್ಯಾಕ್ಟ್ರಿ ಓಪನ್ ಮಾಡಿದ್ದಾರೆ. ನಮ್ಮ ಸುಮಲತಾ ಮೇಡಮು ಇವೆಲ್ಲ ಮಾಡಿದ್ದಾರೆ. ನಮ್ಮ ಮೇಡಮ್ನವರು ನಮ್ಮ ಅಂಬರೀಷ್ ಅಣ್ಣವರು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ವಸತಿ ಸಚಿವ ಇದಾಗ್ಲೂ ಎಲ್ಲ ಅನುಕೂಲ ರೀತಿಲಿ ಬಡವರಿಗೆ ಮನೆ ಒಂದು ಗ್ರ್ಯಾಂಟು ಏನು ಹೇಳಿ ನಮ್ಮ ಅಂಬರೀಷ್ ಅಣ್ಣವರು ಎಲ್ಲ ನಮಗೆ ಕೊಡಿಸಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ನಾವು ಅದಕ್ಕೆ ನಮ್ಮ ಅಂಬರೀಷ್ ಅಣ್ಣಗೆ ಜೈ. ನಾವು ಅಣ್ಣ ಜೈ ಸುಮಲಪ್ಪನ್ಗೆ ಜೈ. ಅಣ್ಣ ಒಂದು ನಿಮಿಷ ಅಣ್ಣ, ಒಂದೊಂದು ಸ್ಕೂಲ್ಗೂ ಒಂದೊಂದು ಮಕ್ಕಳಿಗೆ ನಲ್ಲಿ ನೀರು ಕುಡಿತಿದ್ರು, ಅದನ್ನ ನಲ್ಲಿ ನೀರನ್ನ ಉಪಯೋಗ ಮಾಡಿ ಫಿಲ್ಟರ್ ನೀರು ಮಾಡ್ಕೊಟ್ಟವ್ರೆ. ಜನಗಳು ಗೊತ್ತಾಯ್ತಾ ಇಲ್ಲ, ಜನಗಳು ಗೊತ್ತಾಯ್ತಲ್ಲ ಅಣ್ಣ. ಯಾರೋ ಹೇಳ್ತಾರೆ ಅಲ್ಲಿ ಸುಮಲತಾ ಅವ್ರು ಏನ್ ಮಾಡವ್ರೆ ಅಂತ ಹೋಗಿ ನೋಡ್ಲಿ, ಹೋಗಿ ನೋಡಾದ್ಮೇಲೆ ಕೇಳಿ. ಅವರು ಇಲ್ಲಿ ಹೇಳಿಲ್ಲ ಅಂತ ಯಾರು ಮತ್ತಿಲ್ಲ, ಸುಮ್ಮನೆ ಯಾಕಣ ಬಂದವ ಹೇಳಿ. ನೋಡಿ ನಾಗೇಂದ್ರ ಬಾಬು, ಇದು ಮಂಡ್ಯದಿಂದ ಬಂದಿರುವಂತ ಕಾರ್ಯಕರ್ತರು, ಕನ್ನಡ ಪರ ಹೋರಾಟಗಾರರು ಇದ್ದಾರೆ. ಏನ್ ಹೇಳ್ತೀರಿ ಸರ್? ಸುಮಲತಾ ನಿಲ್ಬೇಕು ಅವರು ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲೂ ಹೇಳ್ಕಲಿಲ್ಲ. ಬೇರೆ ಪಕ್ಷಗಳು ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತಾರೆ, ಏನೂ ಇಲ್ಲ. ಇದೇನಿದೆ ಅಂದರೆ ಅಂಬರೀಷ್ ಅಣ್ಣನ ಕುಟುಂಬನ ತುಳಿಬೇಕಂತ ಈ ಮೂವರು ಸೇರ್ಕೊಂಡು, ಯಾರ್ಯಾರು 3 ಜನ 3 ಪಕ್ಷ, ಯಾವುದೋ JDS ಆಗಿರ್ಬೋದು, ಕಾಂಗ್ರೆಸ್ಸು, ಇಲ್ಲೇ ಗೊತ್ತಾಗ್ತದೆ. ಮಂಡ್ಯದಲ್ಲಿ ನೆಲೆ ಇಲ್ಲದೆ ಇರೋಂಥ BJPಗೆ ಒಂದು ಮೇಡಮ್ ಅವ್ರು ಏನು ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕಾದ್ರೆ ಮೇಡಮೇ ಕಾರಣ. 2,000 ಕೋಟಿ ಅನುದಾನ ತಂದವ್ರೆ ಕೇಂದ್ರದಿಂದ ಮಂಡ್ಯ ಜಿಲ್ಲೆಗೆ. ಮಂಡ್ಯ ತಾಲೂಕು B ಹೊಸೂರು ಗ್ರಾಮದಲ್ಲಿ ನವೋದಯ ಸ್ಕೂಲು ವಿದ್ಯಾಪೀಠ ಸ್ಕೂಲ್ಗೆ ಬಿಲ್ಡಿಂಗ್ ಕಟ್ಸ್ಕೊಟ್ಟವ್ರೆ. ತಾಯಿ ಮಕ್ಕಳು ಹಾಸ್ಪಿಟ್ಲ್ ಕಟ್ಸ್ಕೊಟ್ಟವ್ರೆ. ಮಾವೇರ ಸರ್ಕಲ್ ಅಂಡರ್ ಬ್ರಿಡ್ಜ್ ಮಾಡ್ಸವ್ರೆ. 1,000 ಕೋಟಿ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡವ್ರೆ. ಇಷ್ಟೆಲ್ಲ ಆಯ್ತು. ಈಗ ತಮ್ಮೆಲ್ಲರದ್ದು ಒಂದೇ ಒತ್ತಾಯ ಎಲ್ರಿ? ನೋಡಿ ನಾಗೇಂದ್ರ ಬಾಬು ಇದು ಇವರು ಅಂತ ಅವ್ರು ಜಾಗ ಕೊಟ್ಟು ಅವ್ರಿಗೊಂದು ನೆಲೆ ಕೊಟ್ಟವರು ನಮ್ಮ ಸುಮಲತಾ ಮೇಡಮ್ ಅವರೇ. ಒಂದು ಕೊಡುಗೆ ಕೊಟ್ಟಿದ್ರು ಅವರೇ. ಇನ್ಯಾವ್ರು ಆಗಿ ಅಭಿಮಾನ ಇದೆ ಕ್ಷೇತ್ರದಲ್ಲಿ. ಅಭಿಮಾನ ಇದೆ. ನೋಡಿ ಅಕ್ಕ ಅವ್ರು ಇದ್ದಾರೆ, ಅಕ್ಕವ್ರ ಮತ್ತೆ ಹೇಳಿ ಅಮ್ಮ. ಎಷ್ಟು ಜನ ಎಲ್ಲ ಅವ್ರಿಗೋಸ್ಕರ ಕಾಯ್ತಾರೆ. ಅವ್ರು ಯಾಕೆ ಈಚೆಗೆ ಬರಲಿಲ್ಲ ಇನ್ನ? ಬರ್ತಾರೆ ಅಂತಲ್ಲ. ನಾವು ಯಾವ್ಯಾವ ಊರಿಂದ ಬಂದಿವಿ, ಆಲ್ಕಾರಿರು ಮನೆ ಮಟ್ಟ ಎಲ್ಲ ಬಿಟ್ಬಿಟ್ಟು ಬೆಂಗಳೂರು ದಾಟೋದಕ್ಕೆ ಎಷ್ಟು ಗಂಟೆ ಟೈಮ್ ಆದದು. ಅವ್ರು ಒಬ್ರಿಗೋಸ್ಕರ ಇಲ್ಲಿ 1,000 ಜನ ನಿಂತವ್ರೆ. ಅವ್ರಿಗೊಂದು ಮಾತು ಹೇಳಿ ಮಕ್ಕ ತೋರ್ಸವ್ರು ಒಳಗೆ ಹೋಗೋದು, ಅವ್ರ ಮೀಟಿಂಗ್ 1,000 ಮಾಡ್ಕಲ್ಲಿ. ಏನ್ ಹೇಳ್ತೀರಿ ನೀವು? ನಿಲ್ಬೇಕು ಅಂತ ಹೇಳ್ತೀರಾ? ನಿಲ್ಲಿ, ನಾವೆಲ್ಲ ಸಪೋರ್ಟ್ ಮಾಡಿ. ಬಡವರು ಬಗ್ರಿಗೆ ಒಳ್ಳೇದ್ ಮಾಡ್ಲಿ, ಗೆದಿಲಿ, ಒಳ್ಳೇದ್ ಮಾಡ್ಬೇಕು ಅವರು. ಅಷ್ಟೇ ನಾವು ಕೇಳೋದು. ಟೈಮ್ ಇಂಪಾರ್ಟೆಂಟ್. ಇದ್ರಿ ಪಾಪ, ನಾವು ನೋಡ್ತಾ ಇದ್ವಿ, ಬೆಳಿಗ್ಗೆನೇ ಬಂದಿದ್ರಿ ತಾವು. ಯಾವಾಗಾರ ಬರ್ಲಿ, ಟೈಮ್ ಇಂಪಾರ್ಟೆಂಟು. ಮೀಟಿಂಗ್ ಬೇಗ ಆರಂಭ ಆಗ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ, ಮತ್ತೆ ಅವರೇ ನಿಲ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ನಾಗೇಂದ್ರ ಬಾಬು. ಒಟ್ಟಾರೆ ನೋಡ್ಬೋದು ನಾಗೇಂದ್ರ ಬಾಬು, ನೋಡಿ ಜನರು ಕಾಣಿಸ್ತಿದಾರಲ್ಲ, ಇದೆಲ್ಲರೂ ಕೂಡ ಮಂಡ್ಯದಲ್ಲಿ ಸುಮಲತಾ ನಿಲ್ಬೇಕು ಅಂತೇಳಿ ಒತ್ತಾಯ ಮಾಡ್ತಿರುವಂಥ ಅಂಬರೀಷ್ ಮತ್ತೆ ಸುಮಲತಾ ಅಂಬರೀಷ್ ಅವರ ಅಭಿಮಾನಿಗಳು ನಾಗೇಂದ್ರ ಬಾಬು. ಒಟ್ಟಾರೆ ಕ್ಷಣಕ್ಕೂ ಕೂಡ ಜನ ಸೇರ್ತಾ ಇದ್ದಾರೆ ಅಂಬರೀಷ್ ಮನೆ ಮುಂದೆ, ಸುಮಲತಾ ಅವರ ಮನೆ ಮುಂದೆ. ಒಂದು ರೀತಿಯಲ್ಲಿ ನಿಲ್ಲೇಬೇಕು, ಎಂಥದ್ದೇ ಆದರೂ ಕೂಡ ನಾವು ಸುಮಲತಾ ಅವ್ರು ನಿಲ್ಲಿ ಅಂತೇಳಿ ಹೇಳ್ತಾ ಇದ್ದೀವಿ. BJP ಅವರು ಟಿಕೆಟ್ ಕೊಡಲಿಲ್ಲ ಅವರಿಗೆ, ಆದರೆ ನಾವು ಜನರು ಅವ್ರನ್ನ ನಿಲ್ಲಿಸ್ತೀವಿ ಮತ್ತು ಅವ್ರನ್ನ ಗೆಲ್ಲಿಸ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಾಗೇಂದ್ರ ಬಾಬು. ಎಸ್ ರಂಜಿತ್, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಮಂಡ್ಯದಿಂದ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಹೇಳ್ತಿರೋದೊಂದೇ, ನಾವು ಅವರನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರ್ತೀವಿ ಅಂತೇಳಿ. ಆದರೆ ಫೈನಲ್ ಆಗಿ ಅದನ್ನು ಘೋಷಣೆ ಮಾಡಬೇಕಾಗಿರೋದು ಸುಮಲತಾ ಅಂಬರೀಷ್ ಅವರು. ಈಗ ಮನೆಯ ಒಳಗಡೆ ಸಭೆ ಕೂಡ ನಡೀತಾ ಇದೆ, ಆರಂಭ ಆಗಿದೆ ಅನ್ನುವ ಮಾಹಿತಿ ಇದೆ. ಅದರ ಲೈವ್ ದೃಶ್ಯಾವಳಿಯನ್ನು ನೋಡಿ, ಲೈವ್ ದೃಶ್ಯಾವಳಿ ನೀವೀಗ ನೋಡ್ತಾ ಇದ್ದೀರಾ. ಒಳಗಡೆ ಸುಮಲತಾ ಅಂಬರೀಷ್ ಅವರು ಇರುವಂಥ ಒಂದು ದೃಶ್ಯಾವಳಿ ಏನಿದೆ, ಇದು ಲೈವ್ ದೃಶ್ಯಾವಳಿ. ಒಳಗಡೆ ಸಭೆ ನಡೀತಾ ಇರುವಂಥ ಮುಂಚಿತವಾದಂಥ ದೃಶ್ಯಾವಳಿ, ಈ ಕ್ಷಣದ ಲೈವ್ ದೃಶ್ಯಾವಳಿ ಅದು. ನೋಡಿ, ಸಭೆಯ ಒಳಗಿನ ದೃಶ್ಯಾವಳಿನ ನೀವು ಇಲ್ಲಿ ಗಮನಿಸ್ತಾ ಇದ್ರಿ.
ಒಂದು ಕಡೆ ಮನೆಯ ಹೊರಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿರುವಂತಹ ದೃಶ್ಯಾವಳಿ, ಮತ್ತೊಂದು ಕಡೆ ಮನೆ ಒಳಗಡೆ ಕಾರ್ಯಕರ್ತರು ಬೆಂಬಲಿಗರು ಎಲ್ಲರೂ ಕೂಡ ಆಗಮಿಸಿರುವಂತಹ ದೃಶ್ಯಾವಳಿಯನ್ನು ಇಲ್ಲಿ ಗಮನಿಸ್ತಾ ಇದ್ರಿ. ಸುಮಲತಾ ಅಂಬರೀಶ್ ಅವರ ನಡೆ ಬಹಳ ಕುತೂಹಲ ಕೆರಳಿಸಿದೆ. ಮತ್ತೊಂದು ಕಡೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಶ್ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದು ಇವತ್ತು ಭೇಟಿ ಮಾಡ್ಬೋದು ಅಥವಾ ನಾಳೆ ಅವರನ್ನು ಭೇಟಿ ಮಾಡ್ಬೋದು, ಯಾವಾಗ ಬೇಕಾದರೂ ಅವರು ಭೇಟಿ ಮಾಡ್ಬೋದು. ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅವರನ್ನು ಭೇಟಿ ಮಾಡೋದಕ್ಕೆ. ಮತ್ತೊಂದು ಕಡೆ ಮಂಡ್ಯದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ, ಕಾರ್ಯಕರ್ತರು ಆಗಮಿಸಿದ್ದಾರೆ. ಏನಾಗುತ್ತೆ, ಏನು ಘೋಷಣೆ ಮಾಡ್ತಾರೆ, ತಮ್ಮ ನಿಲುವು ಏನು ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಈ ಒಂದು ಸಭೆ ಮುಕ್ತಾಯದ ಬಳಿಕ ಘೋಷಣೆಯನ್ನು ಮಾಡಲಿದ್ದಾರೆ ಸುಮಲತಾ ಅಂಬರೀಶ್ ಅವರು.